ಒಬ್ಬರ ಕಷ್ಟಕ್ಕೆ ಮತ್ತೊಬ್ಬರಾದ್ರೆ ಅದನ್ನ ಮನುಷ್ಯತ್ವ ಅಂತ ಕರೀತಾರೆ. ಆದ್ರೆ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸಿದ್ದಕ್ಕೆ ಅವ್ರಿಗೆ ಬಹಿಷ್ಕಾರ ಹಾಕ್ತಾರೆ ಅಂದ್ರೆ ಅದು ಅಹಂಕಾರ ಅಲ್ಲದೆ ಮತ್ತೇನು. ಆ ಮನೆಯವರ ಜೊತೆ ಯಾರೂ ಮಾತನಾಡೋ ಹಾಗಿಲ್ಲ, ಅವ್ರ ಮನೆಗೆ ಯಾರೂ ಹೋಗೋ ಹಾಗಿಲ್ಲ, ಅವ್ರ ತೋಟಕ್ಕೆ ಕೆಲ್ಸಕ್ಕೆ ಯಾರೂ ಹೋಗುವಂತಿಲ್ಲ. ಯಾರಾದ್ರೂ ಮಾತನಾಡಿಸೋದು, ಮನೆ ಕೆಲ್ಸಕ್ಕೆ ಹೋಗೋದು ಕಂಡು ಬಂದ್ರೆ ದಂಡ ಹಾಕ್ತೀವಿ ಅಂತ ಹೇಳಿ ಊರಿನ ಮುಖಂಡರು ಹೇಳ್ತಿದ್ದಾರಂತೆ. ಇಂತಹ ಪರಿಸ್ಥಿತಿ ಎದುರಾಗಿರೋದು ಚಿಕ್ಕಮಗಳೂರಿನ ಮುಳ್ಳುವಾರೆ ಗ್ರಾಮದಲ್ಲಿ. ಬಹಿಷ್ಕಾರ, ದಂಡ ಇಂಥದ್ದೆಲ್ಲ ನಡೆಯುವಂತಹ ಕಾಲಾನೇ ಅಲ್ಲ ಇದು. ಪೊಲೀಸ್ ಸ್ಟೇಷನ್, ಕಾನೂನು ಎಲ್ಲವೂ ಸದೃಢವಾಗಿರುವಂತಹ ಸಂದರ್ಭದಲ್ಲಿ ಮುಳ್ಳುವಾರೆ ಗ್ರಾಮದಲ್ಲಿ ಇಂಥದ್ದೊಂದು ಕೃತ್ಯ ನಡೆದು ಹೋಗಿದೆ. ಓರ್ವ ವ್ಯಕ್ತಿಯ ಮೇಲೆ ಗ್ರಾಮದ 5 ಜನ ದರ್ಪವನ್ನ ತೋರಿಸಿದ್ದಾರೆ. ಹಾಗಾದ್ರೆ ಭೈರಪ್ಪ ಅನ್ನುವಂಥ ವ್ಯಕ್ತಿಗೆ ಅವರೇ ಮಾತನಾಡಿದ್ದಾರೆ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನಕ್ಕೆ ಬಹಿಷ್ಕಾರ ಹಾಕಿದ್ರು, ತನಗಾಗಿರುವಂತಹ ಅನ್ಯಾಯ ಏನು ಅಂತ ಹೇಳಿದ್ದಾರೆ ಭೈರಪ್ಪ ಅವರು. ನೋಡೋಣ ಬನ್ನಿ. ಕೆಸರಿಕೆ ಗ್ರಾಮ, ಮುಳ್ಳುವಾರೆ ಗ್ರಾಮ ಎರಡು ಒಂದೇ ಗ್ರಾಮ. ಅಲ್ಲಿ ಸ್ವಲ್ಪ ಮನೆ ಇದೆ, ಸ್ವಲ್ಪ ದೂರದಲ್ಲಿ ಒಂದು ಸ್ವಲ್ಪ ಮನೆ ಇದೆ. ಇದುವರೆಗೆ ಎಲ್ಲ ಎರಡು ಒಂದೇ ಗ್ರಾಮ. ಎರಡು ಗ್ರಾಮದಲ್ಲಿ, ಕೆಸರಿಕೆ ಗ್ರಾಮದಲ್ಲಿ ಒಂದೇ ದಿವಸ 3 ಮದುವೆ ಇದ್ದು. ಮುಳ್ಳುವಾರೆ ಗ್ರಾಮದಲ್ಲಿ ನನ್ನನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಗ್ರಾಮದ ಮುಖಂಡರಾಗಿ. ಗ್ರಾಮದಲ್ಲಿ ಈ ಪಾತ್ರೆ ಗೀತ್ರೆ ಜವಾಬ್ದಾರಿ ನೋಡೋದು, ಆಮೇಲೆ ಏನಾದ್ರು ಫಂಕ್ಷನ್ ಆದ್ರೆ ನಮ್ಮನ್ನ ಮ್ಯಾನೇಜ್ಮೆಂಟ್ ಮಾಡೋದು, ಎಲ್ಲ ಥರದಲ್ಲಿ ನಮ್ಮನ್ನ ಮಾಡ್ತಾರೆ. 3 ವರ್ಷಕ್ಕೆ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ತಾರೆ. ಇಲ್ಲ, ನಮ್ಮ SC ಜನ ಮಾತ್ರ ಅಲ್ಲಿರೋದೇ ಬರೀ SC ಮನೆ. ಅವಾಗ ಮಾಡಿದಾಗ ಅವರು ರಾತ್ರಿ 3 ಮದುವೆಗೆ, ಕೆಸರಿಕಲ್ 3 ಮದುವೆ ಆಗಿರೋದ್ರಿಂದ ಪಾತ್ರೆ ಶಾರ್ಟೇಜ್ ಇದ್ದು. ಆವಾಗ ನನ್ನ ಹತ್ರ ಬಂದು 3 ಪಾತ್ರೆ ಕೊಡು ಖಾಲಿ, ಬಾಕಿ ಪಾತ್ರೆ ನಾವು ಹಂಚ್ಕೊಂಡಿದ್ವಿ ಗ್ರಾಮದಲ್ಲಿ ಅಂತ 3 ಪಾತ್ರೆ ಕೇಳಿದ್ರು. 9 ಕಾಲಲ್ಲಿ ನಾನು ತೆಗೆದು 3 ಪಾತ್ರೆನ ತೆಗೆದುಕೊಟ್ಟು ತಗೊಂಡೋದ್ರು. ತಗೊಂಡೋಗಿ ಭೈರಪ್ಪ ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ಪಕ್ಕದ ಊರಿಗೆ ಅಡುಗೆ ಪಾತ್ರೆಯನ್ನ ಕೊಟ್ರು ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಬಹಿಷ್ಕಾರದ ಶಿಕ್ಷೆಯನ್ನ ನೀಡಲಾಗಿದೆ. ಇನ್ಯಾರಾದ್ರೂ ಅವ್ರ ಜೊತೆ ಮಾತನಾಡಿದ್ರೆ 5,000 ರೂಪಾಯಿ ದಂಡ ಹಾಕ್ತೀವಿ ಅಂತ ಹೇಳಿ ಊರಿನ ಪ್ರಮುಖರು ಅನ್ನಿಸಿಕೊಂಡಂತಹ 5 ಜನ ಈ ರೀತಿಯಾದಂತಹ ಘೋಷಣೆಯನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಮುಳ್ಳುವಾರೆ ಗ್ರಾಮದವರು ಭೈರಪ್ಪ ಅವರಿಗೆ ಈ ರೀತಿ ಬಹಿಷ್ಕಾರ ಹಾಗೆ ದಂಡದ ಶಿಕ್ಷೆಯನ್ನ ಕೊಟ್ಟಿರೋದು. ಆ ಮುಳ್ಳುವಾರೆ ಗ್ರಾಮದಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ಆ ಕಾರ್ಯಕ್ರಮಗಳಿಗೆ ಪಾತ್ರೆಗಳನ್ನ ಒದಗಿಸುವಂತಹ ಜವಾಬ್ದಾರಿಯನ್ನ ಊರಿನ ಮುಖಂಡರೇ ಈತನಿಗೆ ವಹಿಸಿದ್ರು. ಭೈರಪ್ಪ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ 3 ವರ್ಷಕ್ಕೊಮ್ಮೆ ಜನರೇ ಸೇರಿ, ಗ್ರಾಮದವರೇ ಸೇರಿ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಶುಭ ಸಮಾರಂಭ ನಡೆದಂತಹ ಸಂದರ್ಭದಲ್ಲಿ ಪಾತ್ರೆ ಪಗಡೆಗಳನ್ನ ಒದಗಿಸುವಂತಹ ಜವಾಬ್ದಾರಿಯನ್ನ ಅಂತವರಿಗೆ ಒಬ್ಬರಿಗೆ ನೀಡಲಾಗಿರುತ್ತೆ. ಈಗ ಅದು ಭೈರಪ್ಪ ಅವರಿಗೆ ವಹಿಸಲಾಗಿದೆ ಈ ಸಂದರ್ಭದಲ್ಲಿ ಜವಾಬ್ದಾರಿ. ಆದ್ರೆ ಏನಾಗ್ಬಿಡ್ತು ಅಂದ್ರೆ ಮುಳ್ಳುವಾರೆ ಗ್ರಾಮದ ಪಕ್ಕದ ಗ್ರಾಮ ಕೆಸರಿಕೆ ಅನ್ನುವಂತಹ ಗ್ರಾಮದಲ್ಲಿ ಒಂದೇ ದಿನ 3 ಮದುವೆಗಳಿದ್ವು. ರಾತ್ರಿ ಬಂದ್ ಕೇಳಿದ್ರು ಅಂತ ಹೇಳಿ ಕೆಸರಿಗೆ ಗ್ರಾಮದ ಜನರಿಗೆ, ಅವ್ರು ಯಾರು ಮದುವೆ ಫಂಕ್ಷನ್ ನಲ್ಲಿದ್ರು ಅವರಿಗೆ 3 ಪಾತ್ರೆಗಳನ್ನ ಭೈರಪ್ಪ ಅವರು ಕೊಟ್ಟಿದ್ರಂತೆ. ಕೆಸರಿಕೆ ಗ್ರಾಮಕ್ಕೆ ಅಡುಗೆ ಪಾತ್ರೆಯನ್ನ ಕೊಟ್ಟಿದ್ರು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ನನಗೆ ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳಿ ಭೈರಪ್ಪ ಅವರು ಆರೋಪ ಮಾಡ್ತಿದ್ದಾರೆ. ಅಂದ್ರೆ ಮದುವೆ ಕಾರ್ಯಕ್ರಮ ಆಗ ಹೋಗಿದೆ, ಆ ಪಾತ್ರೆ ಪಗಡೆ ಮತ್ತೆ ಊರಿಗೆ ವಾಪಸ್ ಬಂದಿದೆ. ಊರಿಗೆ ವಾಪಸ್ ಬರ್ತಾ ಇದ್ದ ಹಾಗೆ ಆ ಗ್ರಾಮದ 5 ಜನ ಭೈರಪ್ಪ ಅವ್ರನ್ನ ಹಿಡಿದು ಹಾಕಿದ್ದಾರೆ. ಹೆಂಗ್ ಕೊಟ್ರಿ ನೀವು ಕೆಸರಿಕೆ ಗ್ರಾಮದವರಿಗೆ ಅಂತ ಹೇಳಿ. ಮುಳ್ಳುವಾರೆ ಗ್ರಾಮದ 5 ಜನ ಮುಖಂಡರು ನನಗೆ ಬಹಿಷ್ಕಾರ ಹಾಕಿದ್ದಾರೆ ಅನ್ನೋದು ಭೈರಪ್ಪ ಅವರು ಮಾಡ್ತಾ ಇರುವಂತ ಆರೋಪ. ಯಾವ ರೀತಿಯಾದಂತಹ ಶಿಕ್ಷೆ? ಬಹಿಷ್ಕಾರದ ಶಿಕ್ಷೆ. ನನ್ನ ಮನೆಗೆ, ನನ್ನ ಮನೆಯ ಕಾರ್ಯಕ್ರಮಕ್ಕೆ ಯಾರೂ ಬರೋ ಹಾಗಿಲ್ಲ, ಅಪ್ಪಿತಪ್ಪಿ ಗ್ರಾಮದ ಯಾರಾದ್ರೂ ಬಂದ್ರೆ ಅವರಿಗೆ 5,000 ರೂಪಾಯಿ ದಂಡ ಹಾಕ್ತೀವಿ ಅಂತ ಹೇಳಿ ಆ 5 ಜನ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಅಲ್ಲದೆ ಭೈರಪ್ಪನವರ ಮನೆಯವ್ರ ಜೊತೆ ಬೇರೆ ಯಾರೂ ಕೂಡ ಮಾತನಾಡೋ ಹಾಗಿಲ್ಲ, ಅವ್ರ ಮನೆಗೂ ಹೋಗೋ ಹಾಗಿಲ್ಲ. ಭೈರಪ್ಪ ಅವರಿಗೆ 5 ಎಕರೆ ತೋಟ ಇದೆ, ಆ ತೋಟದ ಕೆಲಸಕ್ಕೂ ಯಾರೂ ಬರೋ ಹಾಗಿಲ್ಲ. ಈ ರೀತಿಯಾಗಿ ಎಚ್ಚರಿಕೆಯನ್ನ ಕೊಡಲಾಗಿದೆ, ಈ ರೀತಿಯಾಗಿ ಬಹಿಷ್ಕಾರದ ಶಿಕ್ಷೆಯನ್ನ ನೀಡಲಾಗಿದೆ. ನನ್ನ ಮಗನ ಮದುವೆಗೂ ಕೂಡ ಯಾರು ಬಂದಿಲ್ಲ ಅಂತ ಹೇಳಿ ಭೈರಪ್ಪ ಅಳಲನ್ನ ತೋಡ್ಕೊಂಡಿದ್ದಾರೆ. ಸದ್ಯ ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ಮುಳ್ಳುವಾರೆ ಗ್ರಾಮದ ಭೈರಪ್ಪ. ಜಿಲ್ಲಾಧಿಕಾರಿ ಈ ಸಮಸ್ಯೆಯನ್ನ ಯಾವ ರೀತಿ ಪರಿಹರಿಸ್ತಾರೆ, ಈ ರೀತಿ ಬಹಿಷ್ಕಾರದ ಶಿಕ್ಷೆ ಕಾನೂನನ್ನ ಮೀರಿ ಕೊಟ್ಟಿದಾರಲ್ಲ 5 ಜನ, ಅವರಿಗೆಂಥ ಪಾಠವನ್ನ ಕಲಿಸ್ತಾರೆ ಅಂತ ಹೇಳಿ ಕಾದು ನೋಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.